ಸುತ್ತೂರು ಗ್ರಾಮದಲ್ಲಿ 134ನೇ ಭೀಮ ಹಬ್ಬ. ಚಾಮರಾಜನಗರ ತಾಲೂಕಿನ ಸುತ್ತೂರು ಗ್ರಾಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಯುವ ಸಂಘದ ವತಿಯಿಂದ ವಿಶ್ವರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 134ನೇ ಜಯಂತಿ ಮಹೋತ್ಸವ ಆಚರಣೆ ಮಾಡಲಾಯಿತು. ಕಾರ್ಯಕ್ರಮವನ್ನು ಜ್ಯೋತಿ ಬೆಳಗಿಸುವ ಮೂಲಕ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ವಸಂತ್ ಕುಮಾರ್ ಉದ್ಘಾಟಿಸಿದರು. ಮುಖ್ಯ ಭಾಷಣಕಾರರಾದ ಕೇಶವಮೂರ್ತಿ ಮಾತನಾಡಿ, ಅಂಬೇಡ್ಕರ್ ದೇಶದ ಶಕ್ತಿ. ಅಂಬೇಡ್ಕರ್ ಅವರು ಇಲ್ಲದಿದ್ದಾಗೆ ನಾವು ಅವಿದ್ಯಾವಂತರಾಗಿ ಬದುಕಬೇಕಾಗಿತ್ತು. ಅವರು ನಮಗೆ ಶಿಕ್ಷಣ ನೀಡಬೇಕು ಎಂದು, ಗಂಡಿನ ಜೊತೆಗೆ ಹೆಣ್ಣಿಗೂ ಶಿಕ್ಷಣ ಸಿಗಬೇಕು ಎಂದು ಸಮಾನತೆ ಹಕ್ಕನ್ನು ಕೊಟ್ಟವರು ಅಂಬೇಡ್ಕರ್ ಅವರು. ಇದರಿಂದಾನೇ ಅವರಿಗೆ ಆಧುನಿಕ ಪಿತಾಮಹ ಎಂದು ಕರೀತಾರೆ ಎಂದು ತಿಳಿಸಿದರು. ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ವಸಂತ್ ಕುಮಾರ್ ಮಾತನಾಡಿ, ಮನೆ ಮನೆಯಲ್ಲಿಯೂ ಅಂಬೇಡ್ಕರ್ ಇದ್ದಾರೆ. ಒಂದೇ ಜಾತಿಗೆ ಮಾತ್ರ ಅಲ್ಲ, ಕಟ್ಟಕಡೆಯ ವ್ಯಕ್ತಿಗಾಗಿ ಶ್ರಮಿಸಿದರೆ ನಾನು ಅಧ್ಯಕ್ಷರಾಗಲು ನನ್ನ ದೇವರು ಅಂಬೇಡ್ಕರ್ ಕಾರಣ ಎಂದು ತಿಳಿಸಿದರು. ಸುತ್ತೂರು ಗ್ರಾಮದಿಂದ ಬೈಕ್ ರ್ಯಾಲಿ ಮೂಲಕ ಯಳಂದೂರು ಪಟ್ಟಣದಲ್ಲಿ ಇರುವ ಅಂಬೇಡ್ಕರ್ ಪ್ರತಿಮೆಗೆ ಹೋಗಿ ಪುಷ್ಪಾರ್ಚನೆ ಮಾಡಲಾಯಿತು. ಗ್ರಾಮದ ಯುವಕರು ಮೆರವಣಿಗೆ ಹಾಗೂ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಎಂದು ತಿಳಿಸಿದರು. ಗ್ರಾಮವು ಹೂ ದೀಪ ಅಲಂಕಾರಗಳಿಂದ ಸಿಂಗರಿಸಿ ಹಬ್ಬದಂತೆ ಕಂಗೊಳಿಸುತ್ತಿತ್ತು. ವಿಶೇಷವಾಗಿ ಅಂಗವಿಕಲರನ್ನ ಸನ್ಮಾನಿಸಲಾಯಿತು. ದಾದರ್ಗೆ ಅಂಬೇಡ್ಕರ್ ಅವರು ಬೌದ್ಧ ಧರ್ಮ ಸೇರಿದಂತ ನಾಗಪುರಕ್ಕೆ, ಮುಂಬೈಗೆ, ಹೀಗೆ ಪ್ರತಿ ವರ್ಷ ಕೋಟ್ಯಾಂತರ ಜನ ಹೋಗಿ ವಿಸಿಟ್ ಮಾಡ್ಕೊಂಡು ಬರ್ತಾರೆ. ಇಡೀ ಜಗತ್ತಲ್ಲಿ ಒಬ್ಬರಿಗೆ, ಯಾಕೆಂತಂದ್ರೆ ಮೂಗು ಮುರಿತಿದ್ದಂತ ಕಾಲ, ಸಂವಿಧಾನ ಅಂತಂದ್ರೆ ವಿರೋಧ ಮಾಡುವಂತ ಕಾಲ. ಆದ್ರೆ ಇವತ್ತು ಎಲ್ಲ ಸಮುದಾಯಗಳು, ಎಲ್ಲ ಸಮುದಾಯದ ಮುಖಂಡರು, ಎಲ್ಲ ಸಮುದಾಯದ ಜನತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಎದೆಗೆ ಹಬ್ಕೊಂಡು ಗೌರವಿಸುವಂತ ಕಾಲ ಬಂದಿದೆ. ಯಾಕೆಂತಂದ್ರೆ ಅವ್ರು ಕೊಟ್ಟಿರ್ತಕ್ಕಂಥ ಭಾರತೀಯ ಸಂವಿಧಾನ 2 ವರ್ಷ 11 ತಿಂಗಳು ಹೇಳ್ಬೇಕು ಅಂದ್ರೆ ಸಮಾನತೆ ಸಿಕ್ಕಿದೆ ಒಂದು ಅರ್ಥದಲ್ಲಿ ಅಂತ ಹೇಳ್ಬೋದು. ಯಾಕಂದ್ರೆ ಸಮಾನತೆಯಲ್ಲಿ ಈಗ ಕೊಟ್ಟದಂತ ಅಂಗವಿಕಲತೆಯಲ್ಲಿ ತುಂಬಾ ಸಂತೋಷಕರ ವಿಷಯ ಇದು. ಯಾಕೆಂತಂದ್ರೆ ಸುತ್ತೂರು ಗ್ರಾಮದವರು ಎಲ್ಲಾ ಸಮುದಾಯದ ಜನರನ್ನು ಕರೆಸಿ ಯಾರು ಆರೋಗ್ಯ ಇದು ಅಂಗವಿಕಲತೆಯನ್ನು ಎತ್ತುವಾಗಿ ಗಮನಿಸಿ ಎಲ್ಲಾ ಸಮುದಾಯಕ್ಕೂ ಗೌರವಿಸಿದ್ದು ಇದು ಸಮಾನತೆಯನ್ನು ಕೊಟ್ಟ ತರ ಆಗಿತ್ತು. ಹಾಗೆ ಸುತ್ತೂರು ಗ್ರಾಮ ಸಮಾನತೆಯಲ್ಲಿ ಮೊದಲನೆಯದಾಗಿದೆ ಅಂತ ನಾನು ಹೇಳಕ್ಕೆ ಬಯಸ್ತೇನೆ. ಯಾಕೆ ಅಂತಂದ್ರೆ ಇಲ್ಲಿ ಎಲ್ಲಾ ಸಮುದಾಯದ ಜನರು ಇದ್ದಾರೆ. ಈ ಅಂಬೇಡ್ಕರ್ಗೆ ಪ್ರತಿ ಸಮುದಾಯದ ಅನುಯಾಯಿಗಳು ಸುತ್ತೂರು ಗ್ರಾಮದಲ್ಲಿ ಅಂತ ನಾನು ಬಯಸ್ತೇನೆ. ಹೇಗೆ ಅಂತಂದ್ರೆ ಈಗ ಕೆಲವರು ನಮ್ಗೆ ಅಂಬೇಡ್ಕರ್ ಇಲ್ಲ, ನಮ್ಗೆ ಮಾತ್ರ ಅಂಬೇಡ್ಕರ್ ಇದ್ದಾರೆ ಅಂತ ಹೇಳ್ತಾರೆ. ಅದು ಸುಳ್ಳು. ಪ್ರತಿ ಮನೆಯಲ್ಲೂ ಅಂಬೇಡ್ಕರ್ ಇದ್ದಾರೆ. ಹೇಗೆ ಅದು ನಿಮ್ಗೆ ಗೊತ್ತಿಲ್ವಾ? ಎಲ್ಲರಿಗೂ ಗೊತ್ತಿದೆ. ದುಡ್ಡು ಯಾರು ಮಾಡಿತ್ತು? ರಿಸರ್ವ್ ಬ್ಯಾಂಕ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು. ನಿಮ್ಮ ಮನೆಯಲ್ಲಿಲ್ವಾ? ಅದೇ ಅಂಬೇಡ್ಕರ್. ಪೆನ್ನು ಬ್ಲೂ ಸಂಕೇತ, ಬ್ಲೂ ಮತ್ತು ನೀರು 2 ಸಂಕೇತ ಹೊರಡು ಒಂದೇ. ಅದು ಸಂಕೇತ ಯಾರು ಮನೆಯಲ್ಲಿಲ್ಲ, ಎಲ್ಲರ ಮನೆಯಲ್ಲೂ ಇದೆ. ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲರ ಮನೆಯಲ್ಲೂ ಇದ್ದಾರೆ. ಹಾಗಾಗಿ ಇದನ್ನ ನಾವು ಒಂದು ಸಮುದಾಯದ ವ್ಯಕ್ತಿತ್ವಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಇಲ್ಲ. ಹಾಗಾಗಿ ಪ್ರತಿ ಸಮುದಾಯವು ಅಂಬೇಡ್ಕರ್ ಅಂತ ಹೇಳ್ತಾ, ನನಗೂ ಕೂಡ ಇತ್ತೀಚೆಗೆ ಒಂದು ಗಿಫ್ಟ್ ಅನ್ನ ಕೊಟ್ಟಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಫೆಬ್ರವರಿ ನಿಮ್ಮೆಲ್ಲರಿಗೂ ಗೊತ್ತಾಗೆ ಕೊಟ್ಟಿದ್ದಾರೆ. ಅದು ಬೇರೆ ಯಾರು ಅಲ್ಲ, ಗ್ರೀನಿಂಗ್. ಈ ಗ್ರೀನಿಂಗ್ ಸುಮ್ಮನೆ ಸಿಗಲ್ಲ, ಅವರ ಪ್ರತಿ ಶ್ರಮಕ್ಕೆ ತಕ್ಕಂತೆ ಸಿಗುತ್ತೆ. ಗ್ರಾಮ ಪಂಚಾಯಿತಿಯಲ್ಲಿ ಅರ್ಧಕ್ಕಿಂತ ಹೆಚ್ಚು ಸದಸ್ಯರು ಒಳಗೊಂಡಾಗ ಮಾತ್ರ ಈ ಗ್ರೀನ್ ಕಾರ್ಡ್ ಸಿಗುತ್ತೆ. ತಾಲೂಕು ಮಟ್ಟ ಅಧಿಕಾರಿಗಳು. ಈ ಸಂದರ್ಭದಲ್ಲಿ ನವೀನ ಪೊಲೀಸ್ ಇಲಾಖೆ ಶಿವು ಮಹದೇವಸ್ವಾಮಿ, ಸುನೀಲ್, ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದ ಶ್ರೀನಿವಾಸ್, ಶ್ರೀಮತಿ ಚಂದ್ರಮ್ಮ, ಶ್ರೀಮತಿ ಕಮಲಾಕ್ಷಿ, ಶಿವಮ್ಮ, ಅಶೋಕ್ ಹಾಗೂ ಸುತ್ತೂರು ಗ್ರಾಮದ ಯಜಮಾನರುಗಳು, ಗ್ರಾಮಸ್ಥರು, ಅಂಬೇಡ್ಕರ್ ಯುವ ಸಂಘದ ಪದಾಧಿಕಾರಿಗಳು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್, ಸ್ವಾಮಿ ಬಳೆಪೇಟೆ, ಭಾರತ ವೈಭವ ನ್ಯೂಸ್, ಚಾಮರಾಜನಗರ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.